ಒಂದು ರೀತಿಯ ನನಗಂತೂ ಆಘಾತ ಆಗಿದೆ. ಇವರು 12 ಜನ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿಗಳು. ಅವರು ಏನೇನು ನೋವುಗಳನ್ನು ಅನುಭವಿಸಿದ್ದಾರೆ ಅದನ್ನು ಇನ್ನೂ ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ. ಆದರೆ ನಾವೊಂದು ಪಾದಯಾತ್ರೆ ಮಾಡ್ತೀವಿ, 17ನೇ ತಾರೀಕಿನಿಂದ ಮಾಡ್ತೀವಿ ಅಂತ. ನಾನು ಕೇಂದ್ರದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ, ಈ ರೀತಿ 12 ಜನ ಮಾತ್ರ ಇದ್ದಾರೆ ಅಂತ ನೀವು ತಾತ್ಸಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪಕ್ಷ ಬೆಳಿಬೇಕು, ಪಕ್ಷದ ಸಿದ್ಧಾಂತದ ಮುಖಾಂತರನೇ ಸಂಘಟನೆ ಆಗಬೇಕು ಅನ್ನಂತ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಇವರು 12 ಜನ ಒಂದು ಸಭೆ ಮಾಡಿದ್ದಾರೆ. ಈಗ ಮತ್ತೆ ನಾವು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಾಜ್ಯದ ಅಧ್ಯಕ್ಷರನ್ನ ಬಿಟ್ಟು ನಡೀತಾ ಇರೋಂಥ ಸಭೆಗಳು. ಪಾದಯಾತ್ರೆ ಅಕಸ್ಮಾತ್ ಆಗೇ ಬಿಟ್ಟರೆ ನಾನು ಕೇಂದ್ರ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಪ್ರತಿ ತಾಲೂಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ 2 ಗುಂಪಾಗುತ್ತೆ. ಯಾವ ಉದ್ದೇಶಕ್ಕೆ, ಯಾವ ಹಿಂದುತ್ವದ ವಿಚಾರಕ್ಕೆ, ಯಾವ ರಾಷ್ಟ್ರೀಯತೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳು ಹಿರಿಯರು ತಪಸ್ಸು ಮಾಡಿ ಕಟ್ಕೊಂಡು ಬಂದಿರೋಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅದೇ ವಿಚಾರ, ಅದೇ ಸಿದ್ಧಾಂತವನ್ನು ನಂಬಿ ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದರೂ ಕೂಡ ಇದರಲ್ಲಿ ಬಹಳ ಜನಕ್ಕೆ ನೋವಿದೆ. ಏನಾಗಿದೆ, ಚುನಾವಣೆ, ಲೋಕಸಭೆ ಚುನಾವಣೆ, ರಾಜ್ಯದ ಅಧ್ಯಕ್ಷರನ್ನ ವಿಜೇಂದ್ರ ಅವ್ರನ್ನ ಮಾಡಿದ ನಂತರ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಶ್ಚರ್ಯ. ಯಡಿಯೂರಪ್ಪನವ್ರ ಮಗ ಅನ್ನೋಂಥ ಒಂದೇ ಕಾರಣಕ್ಕೆ ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಕೊಟ್ಟರೆ ಎಷ್ಟರ ಮಟ್ಟಿಗೆ ಸರಿ? ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಯಿತು. ಪರಿಣಾಮ ಏನು? ಲೋಕಸಭೆ ಚುನಾವಣೆಯಲ್ಲಿ 25 ಸೀಟ್ ಇದ್ದವರು ನಾವು 17ಕ್ಕೆ ಇಳಿದ್ವಿ. ವಿಧಾನಸಭೆಯಲ್ಲಿ ನಾವು 66ಕ್ಕೆ ಇಳಿದಾಯ್ತಾಗಲೇ. ಅಂದರೆ ಮೋದಿಯವರು ಇದ್ದು ಸಂಘಟನೆ ಮಜಬೂತಾಗಿದ್ದಾಗ 25 ಸೀಟ್ ಗೆದ್ವಿ. ಇದು ಇಡೀ ರಾಜ್ಯದ ಕಾರ್ಯಕರ್ತರು ಸಂತೋಷದಿಂದ ಹೇಳ್ತಾ ಇದ್ದಂಥ ಮಾತು. ಅದೇ ರೀತಿ ಸಂಘಟನೆ ಮುಂದುವರೆದಿದ್ದರೆ 28 ಸೀಟ್ ನಾವು ಗೆಲ್ತಿದ್ವಿ. ಹೊಂದಾಣಿಕೆ ಇಲ್ದಿದ್ದಿದ್ರೆ, ಹೊಂದಾಣಿಕೆ ಇದ್ದರೂ ಕೂಡ 28 ಗೆಲ್ಲಕ್ಕೇನು ಕಷ್ಟ ಆಗ್ತಿರ್ಲಿಲ್ಲ. ಈಗ ಮೋದಿ ಇದ್ದು JDS ಜೊತೆ ಹೊಂದಾಣಿಕೆ ಅಕಸ್ಮಾತ್ ಇಲ್ಲೇ ಇದ್ದಿದ್ರು ಇನ್ನೇನಾಗ್ತಿತ್ತು? ಇನ್ನೆಷ್ಟು ಕುಸಿತಾ ಇತ್ತು? ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು. ವಿಧಾನಸಭೆ ಚುನಾವಣೆ, ಉಳಿದಂಥ ಚುನಾವಣೆಗಳಲ್ಲಿ ಬರೀ ಮೋದಿಯವರ ಹೆಸರು ನಡಿಲಿಕ್ಕಿಲ್ಲ. ಲೋಕಸಭೆಯೇ ಮೋದಿ ಇದ್ದು JDS ಜೊತೆ ಹೊಂದಾಣಿಕೆ ಇದ್ದು ಈ ಸ್ಥಿತಿ. JDS ಜೊತೆ ಹೊಂದಾಣಿಕೆ ಇಲ್ಲ ಅಂದರೆ ಇನ್ನೂ ಕಡಿಮೆ ಆಗ್ತಿತ್ತು ನಮ್ಮ ಸೀಟು. ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು. ಇದನ್ನು
ಕೇಂದ್ರ ನಾಯಕರು ಗಮನಿಸಬೇಕು. ಮೋದಿ ಹೆಸರು ನಿಜಕ್ಕೂ ನಮ್ಮೆಲ್ಲರೂ ಕೂಡ ದೊಡ್ಡ ಆಸ್ತಿ. ವಿಶ್ವನಾಯಕ, ಎಲ್ಲ ಧರ್ಮದವ್ರನ್ನು ಕೂಡ ಮೆಚ್ಚಿರೋಂಥ ನಾಯಕ, ದೇಶವನ್ನು ರಕ್ಷಣೆ ಮಾಡೋದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥ ನಾಯಕ. ಎಲ್ಲ ವರ್ಗದವರು ಕೂಡ, ರೈತರಿರ್ಬೋದು, ಹೆಣ್ಮಕ್ಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ಕೂಡ ಬೇಕಾದಂಥ ಯೋಜನೆ ಕೊಟ್ಟಂಥ ನಾಯಕ. ಹಾಗಾಗಿ ಅಂಥ ಜನಾನುರಾಗಿ ನಾಯಕನ್ನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ. ಆದರೆ ನಾಯಕರನ್ನ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ರೆ ನಾವು ಖಂಡಿತ ಹೆಚ್ಚಿಗೆ ನಾವು ಸ್ಥಾನವನ್ನು ಪಡೆಯೋಕ್ಕೆ ಅವಕಾಶ ಆಗ್ತಿತ್ತು. ಇದನ್ನು ಕೇಂದ್ರ ನಾಯಕರು ಗಮನಿಸ್ಬೇಕೀಗ. ಇವಾಗೇನು ಯತ್ನಾಳ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಸಿದ್ದೇಶಣ್ಣ ಇರ್ಬೋದು, ಜೊಲ್ಲೆ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ, ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರಂಥ, ಸಂಘಟನೆ ಚೆನ್ನಾಗಾಗಬೇಕು ಅಂತ ಅಪೇಕ್ಷೆ ಪಡುವಂಥ MLAಗಳು ಸಾಕಷ್ಟು ಜನ ಇದ್ದಾರೆ. ಬರೀ MLA MP ಅಷ್ಟೇ ಅಲ್ಲ, ಸಂಘಟನೆ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ. ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ 2 ಗುಂಪಾಗತ್ತೆ. ಯಾಕಿದು ಎಲ್ರಿಗೂ ಬೇಸರ ಏನು? ಯಡಿಯೂರಪ್ಪನವ್ರ ಕುಟುಂಬದ ಕೈಯಲ್ಲಿ ಕೊಟ್ಟಿದ್ದು ಬಹಳ ಜನಕ್ಕೆ ನೋವು. ಒಂದೇ ಕುಟುಂಬಕ್ಕೆ ಯಾಕೆ ಕೊಟ್ರಿ ಕೈಯಲ್ಲಿ? ಯಾಕೆ ಈ ಮೋಹ? ಯಡಿಯೂರಪ್ಪನವರು ವಿಜೇಂದ್ರ ಮತ್ತು ರಾಘವೇಂದ್ರ ಈ ಕುಟುಂಬದ ಕೈಯಲ್ಲೇ ಪಾರ್ಟಿ ಕೊಡೋದಕ್ಕೆ ಯಾಕೆ ಈ ಮೋಹ ಕೇಂದ್ರ ನಾಯಕರಿಗೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.